ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನಿವತ್ತು ಒಣಮೀನು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಈ ಒಣಮೀನು ಹುಳಿ ಮಾಡೋದಕ್ಕೆ ನಾನು ಕಡಲೆಕಾಳನ್ನು ಮತ್ತು ಹಲಸಂದೆ ಕಾಳನ್ನು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ನೈಟಲ್ಲಿ. ಮತ್ತು ಅದ್ರ ಜೊತೆಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಾಕ್ತಾಯಿದ್ದೀನಿ. ಈ ಚಳಿಲಿ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಕೋಲ್ಡ್ ವೆದರ್ ಇರೋರಿಗೆ ಕೋಲ್ಡ್ ಆಗಿದ್ರೆ ಈ ಸಾಂಬಾರನ್ನು ಮಾಡಿಕೊಟ್ರೆ ಖಂಡಿತ ಕೋಲ್ಡ್ ಎಲ್ಲ ಕಫ ಎಲ್ಲ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಸಾಂಬಾರನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೆನೆಸಿರೋ ಕಾಳನ್ನು ಈಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಬೇಯೋದಕ್ಕೆ. ಹಲಸಂದೆ ಕಾಳು ಮತ್ತು ಕಡಲೆಕಾಳು, ಅವರೆಕಾಳು ಕೂಡ ಹಾಕ್ಬೋದು. ನಾನಿಲ್ಲಿ ಟೊಮೊಟೊನ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ನಾನು ಯಾವಾಗಲೂ ಸಾಂಬಾರು ಮಾಡಬೇಕು ಅಂದರೆ ಟೊಮೊಟೊನ ಫ್ರೈ ಮಾಡ್ತೀನಿ, ಇಲ್ಲ ಬೇಯಿಸ್ಕೊಂಡು ರುಬ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಡಲೆಕಾಳನ್ನು ಒಂದು 2 ರಿಂದ 3 ವಿಷಲ್ ಕೂಗ್ಸೋಣ, ಯಾಕಂದರೆ ನೆನೆಸಿರೋ ಕಡಲೆಕಾಳು ಬೇಗ ಬೇಯುತ್ತೆ. 2 ವಿಷಲ್ ಕೂಗ್ಸಿದ್ರೆ ಸಾಕು. ರುಬ್ಬೋದಕ್ಕೆ ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್, ಉಪ್ಪು ರುಚಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಕೋಲ್ಡ್ ವೆದರ್ಗಂತೂ ಸೂಪರಾಗಿರುತ್ತೆ ಈ ಸಾಂಬಾರು ಫ್ರೆಂಡ್ಸ್. ಯಾರಿಗೆಲ್ಲ ಕಫ ಆಗಿದೆ ಅವ್ರಿಗೆಲ್ಲ ಕಮ್ಮಿ ಆಗುತ್ತೆ, ನಿಜ ಹೇಳ್ತಾ ಇದ್ದೀನಿ. ಒಣಮೀನು ಸಾಂಬಾರು ತಿಂದರೆ ಕಫ ಕಮ್ಮಿ ಆಗುತ್ತೆ, ಕೋಲ್ಡ್ ಎಲ್ಲ ಹೋಗುತ್ತೆ, ಕೆಮ್ಮು ಕೂಡ ಹೋಗುತ್ತೆ. ನಾನು ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ವಿಷಲ್ ಕೂಡ ಬಂದಿದೆ ಕಡಲೆಕಾಳು. ವಿಷಲ್ ಕೂಗ್ಸಿದ್ದೀನಿ, 2 ವಿಷಲ್ ಆಗಿದೆ. ನೋಡಿ, ಕಡಲೆಕಾಳೆಲ್ಲ ಬೆಂದಿದೆ, ಟೊಮೊಟೊ ಕೂಡ ಬಾಯ್ಲ್ ಆಗಿದೆ. ಈಗ ನಾವು ಗ್ರೈಂಡ್ ಮಾಡೋದಕ್ಕೆ ಆ ಟೊಮೊಟೊನ ತೆಗೆದುಬಿಡ್ತೀನಿ, ಸಪ್ರೇಟ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಾಳು. ನೈಟು ನಾವು ಮಾರ್ನಿಂಗ್ ಸಾಂಬಾರು ಮಾಡ್ತೀವಿ ಅಂದರೆ ಕಾಳನ್ನು ಈ ರೀತಿ ನೀರಲ್ಲಿ ನೆನೆಸಿಟ್ರೆ ನೈಟು ಬೆಳಗ್ಗೆಗೆ ಬೇಗ ಸಾಂಬಾರು ಮಾಡ್ಬೋದು. ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು ಈ ಸಾಂಬಾರನ್ನು. ಟೊಮೊಟೊ ಗ್ರೈಂಡ್ ಮಾಡ್ಕೋಬೇಕೀಗ ಮಸಾಲೆನ. ಈಗ ನಾನು ಕಡಲೆಕಾಳು ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ ಬೇಯೋದಕ್ಕೆ. ಇದೇನು ಕುಕ್ಕರಲ್ಲಿ ಕೂಗ್ಸೋದು ಬೇಡ, ವಿಷಲ್ ಕೂಗ್ಸೋದು, ಹಾಗೆ ಬೇಯುತ್ತೆ ತರಕಾರಿ. ರುಚಿಗೆ ಉಪ್ಪು ಮತ್ತು ಸಾಂಬಾರು ಪೌಡರ್, ಹುಳಿ ಸಾಂಬಾರು ಪೌಡರ್ ಅಂತೀವಲ್ಲ ಅದು ಮನೇಲೇ ಮಾಡಿರ್ತೀನಿ ನಾನು. ಇದನ್ನೆಲ್ಲ ನಾನು ಯಾವ ಪೌಡರ್ನು ಹೊರಗಡೆಯಿಂದ ತರೋದಿಲ್ಲ, ಎಲ್ಲ ಪೌಡರ್ನು ನಾನು ಮನೇಲೇ ಮಾಡ್ತೀನಿ ಫ್ರೆಂಡ್ಸ್. ಈಗ ಇದು ತರಕಾರಿ ಬೇಯ್ತಾ ಇರಲಿ, ನಾವು ಮಸಾಲೆನ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸುಮ್ಮನೆ ಮುಚ್ಚಿದ್ದೀನಿ ಕುಕ್ಕರ್ ಲಿಡ್ಡನ್ನು. ಮಿಕ್ಸಿ ಜಾರ್ಗೆ ಈಗ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿರೋದು, ಈಗ ಮಸಾಲೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಗ್ರೈಂಡ್ ಆಗಿದೆ, ಸಣ್ಣಕ್ಕೆ ರುಬ್ಬಿ ಆಯಿತು. ಈಗ ತರಕಾರಿ ಕೂಡ ಬೆಂದಿದೆ. ಈಗ ನಾನು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸ್ಬೇಕು ಸಾಂಬಾರು. ಥಿಕ್ನೆಸ್ ನೋಡಿಕೊಂಡು ನೀರು ಹಾಕಿ ಕೊನೆಯಲ್ಲಿ ಹುಣಸೆ ರಸ ಹಾಕ್ತಾಯಿದ್ದೀನಿ. ಈ ಹುಳಿ ಸಾಂಬಾರಿಗೆ ಅಂದರೆ ಡ್ರೈ ಫಿಶ್ ಸಾಂಬಾರಿಗೆ ಹುಣಸೆ ಹುಳಿ ಇರಲೇಬೇಕು. ಉಪ್ಪು ಹುಳಿ ಖಾರ ಮುಂದೆ ಇರಬೇಕು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಈ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಬೇಯಿಸ್ಕೊಳ್ಳೋಣ ಸಾಂಬಾರನ್ನು. ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ, ಅಂದರೆ ಕುದಿಸ್ತಾ ಇದ್ದೀನಿ. ನಾನೀಗ ಡ್ರೈ ಫಿಶನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಸಪ್ರೇಟು ಬಾಣಲಿಲಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಕೊನೆಯಲ್ಲಿ ಸಾಂಬಾರಿಗೆ ಬೇಯಬೇಕಾದ್ರೆ ಸೇರಿಸ್ಬೇಕು ಒಣ ಫಿಶ್ಶು. ಅಂದರೆ ಡ್ರೈ ಫಿಶನ್ನು ಕೊನೆಯಲ್ಲಿ ಸಾಂಬಾರಿಗೆ ಆ್ಯಡ್ ಮಾಡಬೇಕು, ಫಸ್ಟೇ ಹಾಕಬಾರ್ದು. ಚೆನ್ನಾಗಿ ಹುರ್ಕೋಬೇಕು. ನಂತರ ನಾನು ಸಾಂಬಾರಿಗೆ ಒಗ್ಗರಣೆನ ರೆಡಿ ಮಾಡ್ತಾ ಇದ್ದೀನಿ. ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ. ಒಂದು 2 ರಿಂದ 3 ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ.
ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೋಬೋದು. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಸಾಂಬಾರು ಕೂಡ ಕುದೀತಾ ಇದೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಡಲೆಕಾಳು ಸಾಂಬಾರು, ನಾವು ಹುಳಿ ಸಾಂಬಾರು ಮಾಡ್ತೀವಲ್ಲ ಅದೇ ಸಾಂಬಾರಿಗೆ ಡ್ರೈ ಫಿಶ್ ಹಾಕೋದು ಅಷ್ಟೇ. ಈಗ ಒಗ್ಗರಣೆನ ಸೇರಿಸಿದ್ದೀನಿ. ತುಂಬ ರುಚಿಯಾದ ಡ್ರೈ ಫಿಶ್ ಕರಿ ಅಂದರೆ ಒಣಮೀನು ಹುಳಿ ಸಾಂಬಾರು ರೆಡಿ ಆಯಿತು ನಮ್ಮದು. ಇದಕ್ಕೆ ಅನ್ನ ಮುದ್ದೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ. ನಮ್ಮ ಮನೇಲಿ ನನ್ನ ಮಗ ಇದನ್ನೆಲ್ಲ ತಿನ್ನೋದಿಲ್ಲ. ಹಾಗಾಗಿ ನಾನು ಒಂದು ಬೌಲಲ್ಲಿ ಸಪ್ರೇಟ್ ಸಾಂಬಾರನ್ನು ತಗೊಂಡು ನಮ್ಮ ಹಸ್ಬೆಂಡ್ ಮತ್ತು ನಾವು ಮಾತ್ರ ತಿನ್ನೋದ್ರಿಂದ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ನನ್ನ ಸಣ್ಣ ತಿನ್ನೋದಿಲ್ಲ. ಈ ವಾಸನೆ ಬರೋ ಹಾಗೂ ಇಲ್ಲ ಮನೆ ಒಳಗಡೆ. ನಾನು ಮಧ್ಯಾಹ್ನನೇ ಸಾಂಬಾರನ್ನು ರೆಡಿ ಮಾಡ್ತೀನಿ. ಯಾಕಂದರೆ ಆ ವಾಸನೆ ಇದ್ದರೆ ಅವ್ನ ಮನೇಲಿ ಊಟನೂ ಮಾಡೋದಿಲ್ಲ. ಹಾಗಾಗಿ ನಾನು ಸಪ್ರೇಟ್ ಒಂದು ಬೌಲಲ್ಲಿ ಸಾಂಬಾರು ತೊಗೊಂಡು ಅದಕ್ಕೆ ಮಾತ್ರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿದ ಹುಳಿ ಸಾಂಬಾರು ಹಾಗೆ ಎತ್ತಿಟ್ಟಿದ್ದೀನಿ. ಯಾಕಂದರೆ ನನ್ನ ಮಗ ಅದನ್ನು ಊಟ ಮಾಡ್ತಾರೆ. ಇದನ್ನು ನಾವು ಊಟ ಮಾಡ್ತೀವಿ. ಡ್ರೈ ಫಿಶ್ ಕರಿ ಮಾತ್ರ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿ ಬಂದಿದೆ. ಈ ಡ್ರೈ ಫಿಶ್ ಕರಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಬನ್ನಿ, ಈಗ ಊಟಕ್ಕೆ ರೆಡಿ ಆಗಿದೆ. ಕೆಂಪಕ್ಕಿ ಅನ್ನ ಮಾಡಿದ್ದೀನಿ. ರಾಜಮಡಿ ಅಂತ ಹೇಳ್ತಾರಲ್ಲ ಹಾವಕ್ಕಿ ಇದು. ರಾಜಮಡಿ ಅಂತ ಕೇಳಿದ್ರೆ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ. ಕೆಂಪಕ್ಕಿ ಅನ್ನ ತುಂಬ ಚೆನ್ನಾಗಿರುತ್ತೆ. ಈ ಕೆಂಪಕ್ಕಿ ಅನ್ನಕ್ಕೆ ಈ ಕರಿ ತುಂಬ ಚೆನ್ನಾಗಿರುತ್ತೆ. ಡ್ರೈ ಫಿಶ್ ಕರಿ ಬಿಸಿ ಬಿಸಿ ಊಟ ಮಾಡೋದಕ್ಕೆ ಸೂಪರಾಗಿರುತ್ತೆ. ನಾನು ಮುದ್ದೆ ಮಾಡಿರಲಿಲ್ಲ, ರೈಸ್ ಮಾಡಿದೆ ಅಷ್ಟೇ. ಮುದ್ದೆ ಕೂಡ ಮಾಡ್ಬೋದು. ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಇದು ಅಂತಲೇ ಹೇಳಬೇಕು. ಡ್ರೈ ಫಿಶ್ ಕರಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು. ರಾಜಮಡಿ ಅಕ್ಕಿ ಅಂದರೆ ನಿಮಗೆ ಸಿಗುತ್ತೆ ಡಿಮಾರ್ಟ್ಗಳಲ್ಲಿ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಕ್ಕಿ. ಈ ಅನ್ನ ಊಟ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಯಾವಾಗಲೂ ಈ ರೈಸನ್ನು ತರಿಸ್ತಾ ಇರ್ತೀನಿ. ಟೊಮೊಟೊ ಬಾತು ಮತ್ತು ಈ ಥರ ಹುಳಿಕಾಳು ಸಾಂಬಾರು ಮತ್ತು ಈ ಕರಿ ಡ್ರೈ ಫಿಶ್ ಕರಿಗೆಲ್ಲ ನಾನು ಇದನ್ನೇ ರೈಸ್ ಮಾಡೋದು. ಬಿಸಿ ಬಿಸಿ ಕರಿನ ರೈಸ್ಗೆ ಬಡಿಸ್ತಾ ಇದ್ದೀನಿ, ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಆ್ಯಂಡ್ ಕರಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ. ಪ್ಲೀಸ್ ಈ ರೆಸಿಪಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ವ್ಲಾಗ್ಸು, ರೆಸಿಪೀಸು, ಬ್ಯೂಟಿ ಟಿಪ್ಸು ಪ್ರತಿಯೊಂದನ್ನು ಹಾಕ್ತಾ ಇರ್ತೀನಿ. ನಿಮಗೆ ಯಾವ ರೀತಿ ವ್ಲಾಗ್ಸ್ ಬೇಕು ಮತ್ತು ರೆಸಿಪಿ ಇದು ಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ರೀತಿ ವಿಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಪ್ರತಿಯೊಂದ್ರ ಬಗ್ಗೆನೂ ನಾನು ವ್ಲಾಗ್ಸನ್ನು ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಶೇರ್ ಮಾಡಿ. ರೆಸಿಪಿ ಕೂಡ ಮಾಡ್ತಾ ಇರ್ತೀನಿ. ರೆಸಿಪಿ ಕೂಡ ಇದೆ ನನ್ನ ಚಾನಲಲ್ಲಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ. ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಕೆ, ನಾನು ಈ ವ್ಲಾಗನ್ನು ಅಂದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.